ತಮ್ಮೆಲ್ಲರಿಗೂ ಮತ್ತೊಮ್ಮೆ ಖುಷಿ ಕಿಚನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೂಟ್ ಕಸ್ಟರ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ತುಂಬ ಈಸಿ ರೀತಿಯಲ್ಲಿ. ಸೊ ಇದನ್ನು ನೀವು ಯಾವಾಗ ಬೇಕಂದಾಗ ಮನೇಲಿ ಮಾಡ್ಕೋಬೋದು. ಫ್ರೂಟ್ಸ್ ತುಂಬ ಜಾಸ್ತಿ ಉಳಿದಿದ್ರೆ ಮನೆಯಲ್ಲಿ, ಸೊ ಆ ಟೈಮಲ್ಲಿ ಕೂಡ ನೀವು ಮಾಡ್ಕೋಬೋದು. ಅದರ್ವೈಸ್ ನಿಮ್ಮ ಮನೆಯಲ್ಲಿ ಹಾಲು ತುಂಬ ಉಳಿದಿದ್ರೆ ಸೊ ಆವಾಗೂ ಕೂಡ ನೀವು ಇದನ್ನು ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಫ್ರೂಟ್ ಕಸ್ಟರ್ಡ್ಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಬಿಡೋಣ. ಪಪೀತಾ ಹಣ್ಣನ್ನು ನಾನಿಲ್ಲಿ 1 ಬಟ್ಲು ತೊಗೊಂಡಿರೋದು. ನಂತರ 3 ರಿಂದ 4 ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು 1 ಬಟ್ಲು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ದಾಳಂಬರಿ ಕಾಳುಗಳನ್ನು ಕೂಡ 1 ಬಟ್ಲು ತೊಗೊಂಡಿದ್ದೀನಿ. ಅರ್ಧ ಬಟ್ಲು ಡ್ರೈ ಫ್ರೂಟ್ಸ್ಗಳನ್ನ, ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದ್ರೂ ಪರವಾಗಿಲ್ಲ ಅದನ್ನೇ ತೊಗೊಳ್ಳಿ. ಅದ್ರ ಜೊತೆಗೆ ಒಣ ದ್ರಾಕ್ಷಿ ಕೂಡ ನಾನು ತೊಗೊಂಡಿದ್ದೀನಿ, ಅರ್ಧ ಕಪ್ಪು. ನಂತರ 1 ಕಪ್ ಸಕ್ಕರೆ, ಅದ್ರ ಜೊತೆಗೆ 5 ರಿಂದ 6 ಟೇಬಲ್ ಸ್ಪೂನ್ ನಾವಿಲ್ಲಿ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಅತಿ ಮುಖ್ಯವಾಗಿದ್ದೆ ಕಸ್ಟರ್ಡ್ ಪೌಡರ್ ನಿಮಗೆ ಎಲ್ಲ ಫ್ಲೇವರಲ್ಲೂ ಸಿಗುತ್ತೆ. ಇಲ್ಲಿ ನಾನು ತೊಗೊಂಡಿರೋ ಏನು ಕಸ್ಟರ್ಡ್ ಪೌಡರ್ ಇದೆ, ಸೊ ಇದು ವೆನಿಲಾ ಇದೆ ಫ್ಲೇವರು. ಅದ್ರ ಜೊತೆಗೆ ಇದು ನಿಮಗೆ ಮಾರ್ಕೆಟಲ್ಲಿ 40 ರೂಪಾಯಿಗೆ ಸಿಗುತ್ತೆ. ಸೊ 40 ರುಪೀಸ್ಗೆ 100 ಗ್ರಾಮ್ ಸಿಗುತ್ತೆ. 100 ಗ್ರಾಮ್ ನೀವು ಆರಾಮಾಗಿ 2 ರಿಂದ 3 ಬಾರಿ ಫ್ರೂಟ್ ಕಸ್ಟರ್ಡ್ನ ಮನೆಯಲ್ಲಿ ತಯಾರು ಮಾಡ್ಬೋದು. ಸೊ ತುಂಬ ಈಸಿ ಕೂಡ ಇದೆ. ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಹಾಲನ್ನು ಸಕ್ಕರೆ 2 ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಕಾಯಿಸ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾನು ಹಾಲನ್ನು ಕಾಯಿಸಿಟ್ಟಿದ್ದೆ. ಸೊ ಅದೇ ಹಾಲನ್ನು ಇವಾಗ ಮತ್ತೆ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ಸಕ್ಕರೆ ಆಲ್ರೆಡಿ ಸೇರಿಸಿನೇ ಕಾಯಿಸ್ತಾ ಇರೋದು. ಸೊ ಇವಾಗ ಹಾಲು ಚೆನ್ನಾಗಿ ಯಾವಾಗ ಕುದಿಯುತ್ತೆ, ಅಂದರೆ ಯಾವಾಗ ಚೆನ್ನಾಗಿ ಕಾಯುತ್ತೆ, ಸೊ ಆವಾಗ ನಾವು ಇದಕ್ಕೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡೋಣ. ಕಸ್ಟರ್ಡ್ ಪೌಡರ್ ಏನು ನಾವು ತೊಗೊಂಡಿಟ್ಕೊಂಡಿದ್ವಿ ಅದನ್ನೇ ನಾನು ಈ ರೀತಿ ಸ್ವಲ್ಪ ಹಾಲಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಲಿಕ್ವಿಡಲ್ಲಿದೆ ನೋಡಿ, ಈ ರೀತಿ ಇರಬೇಕಿದು. ಸೊ ಈ ರೀತಿ ನಾವು ಹಾಕಿದರೆ ಹಾಲಿನಲ್ಲಿ ಅದು ಗಂಟಾಗೋದಿಲ್ಲ. ನೀವು ಡೈರೆಕ್ಟಾಗಿ 1 ಸ್ಪೂನ್ ಹಾಗೆ ನೀವು ಕಸ್ಟರ್ಡ್ ಪೌಡರ್ ತೊಗೊಂಡು ಹಾಲಿನಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಅದು ತಕ್ಷಣ ಗಂಟಾಗಿಬಿಡುತ್ತೆ. ಸೊ ಇವಾಗ ನೀವು ನೋಡ್ಬೋದು ಹಾಲು ತುಂಬ ಚೆನ್ನಾಗಿ ಕಾದಿದೆ. ಇವಾಗ ನಾನು ಕಸ್ಟರ್ಡ್ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಮತ್ತೆ 2 ರಿಂದ 3 ನಿಮಿಷ ಹಾಗೆಯೇ ನೀವು ಬೇಯಿಸ್ತಾ ಇರಬೇಕು. ಇದು ಒಂದು 2 ರಿಂದ 3 ನಿಮಿಷದ ಒಳಗಡೆ ಹಾಲು ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾವು ಕಸ್ಟರ್ಡ್ ಪೌಡರ್ನ ಹಾಲಿಗೆ ಸೇರಿಸ್ತೀವಿ ನೋಡಿ, ಸೊ ಇಮಿಡಿಯೇಟಾಗಿ ಹಾಲು ಕೂಡ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು, ಇಲ್ಲಿ ನಾನು ತೋರಿಸ್ತೀನಿ, ಹಾಲು ತುಂಬ ಗಟ್ಟಿಯಾಗೋದಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ. ಇದು 2 ರಿಂದ 3 ನಿಮಿಷ, ಭಾಳ ಅಂದರೆ ಒಂದು 5 ನಿಮಿಷ ತೊಗೊಳುತ್ತೆ ಇದು ರೆಡಿ ಆಗೋದಕ್ಕೆ. ಸೊ ಯಾರಾದರೂ ಮನೇಲಿ ಗೆಸ್ಟ್ ಬರ್ತಾಯಿದ್ರೆ, ಇಮ್ಮಿಡಿಯೇಟಾಗಿ ಯಾರಾದರೂ ಬರ್ತಾಯಿದ್ರೆ ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡಿಕೊಡ್ಬೇಕಂತ ನಿಮ್ಮ ಮನಸ್ಸಿದ್ರೆ ಸೊ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ನೋಡಿ ಇವಾಗ ಇದು ಗಟ್ಟಿ ಆಗ್ತಾ ಇದೆ ಹಾಲು. ಇದೊಂದು ಮೀಡಿಯಮ್ ಒಂದು ರೀತಿಯಲ್ಲೇ ಇದು ಗಟ್ಟಿ ಆಗಬೇಕು. ತುಂಬಾ ಗಟ್ಟಿ ಆಗಬಾರ್ದು, ತುಂಬಾ ತೆಳು ಇರಬಾರ್ದು. ಸೊ ಆ ರೀತಿ ನೋಡಿಕೊಂಡೇ ನೀವು ಗ್ಯಾಸನ್ನು ಆಫ್ ಮಾಡಬೇಕಾಗುತ್ತೆ. ಇವಾಗ ನಾನು ತೋರಿಸಿದ ಹಾಗೇ ಇಷ್ಟಾದರೆ ಸಾಕು. ಸೊ ಇವಾಗ ಕಸ್ಟರ್ಡ್ ತುಂಬ ಚೆನ್ನಾಗಿ ರೆಡಿ ಆಗಿದೆ ಇದು. ಸೊ ಇವಾಗ ನಾನು ಏನು ಮಾಡ್ತೀನಿ, ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇವಾಗ ನಾವು ಹಣ್ಣು ಹಾಕೋದು ಬೇಡ, ಕಪ್ಪಾಗಿಬಿಡುತ್ತೆ ಹಣ್ಣುಗಳೆಲ್ಲ. ಸೊ ಫಸ್ಟಿಗೆ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಯಾವಾಗ ಇದು ಚೆನ್ನಾಗಿ ತಣ್ಣಗಾಗುತ್ತೆ ನೋಡಿ, ಆವಾಗ ನಾವು ಇದಕ್ಕೆ ನಮ್ಮ ಫ್ರೂಟ್ಸ್ಗಳನ್ನೆಲ್ಲ ಇದಕ್ಕೆ ಸೇರಿಸೋಣ. 10 ನಿಮಿಷ ಆಗಿದೆ. ಇವಾಗಿದು ತುಂಬ ಚೆನ್ನಾಗಿ ತಣ್ಣಗಾಗಿದೆ. ಸೊ ಇವಾಗ ನಾವು ಇದಕ್ಕೆ ಹಣ್ಣುಗಳನ್ನ ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಬಿಡೋಣ. ಫಸ್ಟ್ ನಾನಿಲ್ಲಿ ಪಪೀತಾ ಅಂದರೆ ಪಪ್ಪಾಳೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದಾದ ನಂತರ ಬಾಳೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಒಂದು ಹಣ್ಣು ಇದ್ದರೂ ಕೂಡ ಮನೆಯಲ್ಲಿ ಆ ಹಣ್ಣನ್ನು ನೀವು ಇಲ್ಲಿ ಬಳಸ್ಬೋದು. ಇಲ್ಲಿ ಒಣ ದ್ರಾಕ್ಷಿ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಒಣ ದ್ರಾಕ್ಷಿ ಸ್ವಲ್ಪ ಜಾಸ್ತಿ ಬಳಸ್ತಾ ಇದ್ದೀನಿ, ಯಾಕಂದರೆ ಒಣ ದ್ರಾಕ್ಷಿ ಎಷ್ಟು ಹಾಕ್ತೀವಿ ಅಷ್ಟೇ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನಾನು ದಾಳಂಬರಿ ಕಾಳುಗಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಂತರ ನಮ್ಮ ಹತ್ರ ಏನು ಡ್ರೈ ಫ್ರೂಟ್ಸ್ ಏನು ಆಲ್ರೆಡಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಯಾವುದಾದ್ರೂ ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಇರುತ್ತೋ ಸೊ ಅದನ್ನೇ ಇಲ್ಲಿ ಬಳಸಿದರೆ ಆಯಿತು. ಇದನ್ನು ನೀವು ಹೊರಗಡೆ ಹಾಗೆಯೇ ಇಡಬೇಡಿ, ಇದನ್ನು ಫ್ರಿಜ್ಜಲ್ಲೇ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಫ್ರೆಶ್ ಆಗಿರುತ್ತೆ, ನಂತರ ಚೀಲ್ಡ್ ಆಗಿರುತ್ತೆ, ತುಂಬಾ ತಂಪಾಗಿರುತ್ತೆ. ಅದ್ರ ಜೊತೆಗೆ ಐಸ್ ಕ್ರೀಮ್ ಹಾಕಿಕೊಟ್ರಿ ಅಂತಂದರೆ ಸೊ ಇನ್ನೂ ದುಪ್ಪಟ್ಟಿರುತ್ತೆ ಇದರದ್ದು ಟೇಸ್ಟು. ಸೊ ಡೆಫಿನೆಟ್ಲಿ ಮನೇಲಿ ನೀವು ಟ್ರೈ ಮಾಡ್ಬೋದು. ನೋಡಿ ನಾನು ಈ ರೀತಿ ಸರ್ವ್ ಮಾಡ್ತಾಯಿದ್ದೀನಿ. ಇದು ನಾನು ಆಲ್ರೆಡಿ ದಾಳಂಬರಿ ಕಾಳು ಮತ್ತು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಸೈಡ್ ಇಟ್ಕೊಂಡಿದ್ದೆ ಸ್ವಲ್ಪ ತೆಗೆದು. ಸೊ ಅವನ್ನೇ ಮೇಲ್ಗಡೆ ಗಾರ್ನಿಷ್ ಮಾಡಿ ಕೂಡ ನೀವು ಈ ರೀತಿ ಕೂಡ ಸರ್ವ್ ಮಾಡ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಆದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ ಚಾನಲ್ಗೆ, ಇದೇ ರೀತಿ ಹೊಸ ವೀಡಿಯೋಸ್ಗಳಿಗಾಗಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.